ಲೋಕಸಭಾ ಎಲೆಕ್ಷನ್ ಮುಗಿಯುವವರೆಗೆ ಮಾತ್ರ ಯಡಿಯೂರಪ್ಪ ಹವಾ, ಎಲೆಕ್ಷನ್ ಮುಗಿದ ಮೇಲೆ ಅನಂತಕುಮಾರ್ ಹೆಗಡೆ ಅವರ ಹವಾ ಅಂತ ಸಿಎಂ ಇಬ್ರಾಹಿಂ ಭವಿಷ್ಯವನ್ನ ನುಡಿದಿದ್ದಾರೆ. ಲೋಕಸಮರ ಮುಗಿಯುವವರೆಗೆ ಮಾತ್ರ ಯಡಿಯೂರಪ್ಪ, ಲೋಕ ಚುನಾವಣೆ ಮುಗಿದ ಬಳಿಕ ಬಿಜೆಪಿಯಲ್ಲಿ ಅನಂತಕುಮಾರ್ ಹೆಗಡೆ ಹವಾ. ಬಿಜೆಪಿಯಲ್ಲೇ ಭವಿಷ್ಯವನ್ನ ನುಡಿದಿದ್ದಾರೆ. ಬಿಜೆಪಿಯಲ್ಲೇ ಬಿಎಸ್ವೈ ಸೈಡ್ಲೈನ್ ಆಗೋದು ಪಕ್ಕಾ ಅಂತ ಸಿಎಂ ಇಬ್ರಾಹಿಂ ಭವಿಷ್ಯವನ್ನ ನುಡಿದಿದ್ದಾರೆ. ಬರೆದು ಇಟ್ಕೊಳ್ಳಿ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲ್ಲ, ಬಿಜೆಪಿ ನಮ್ಮ ಮೇಲೆ ಸುಮ್ನೆ ಐಟಿ ದಾಳಿಯನ್ನ ಮಾಡಿಸ್ತಾ ಇದೆ. ಹರದನಹಳ್ಳಿ ಶಿವ ದೇವಾಲಯದಲ್ಲೂ ಕೂಡ ಶೋಧವನ್ನ ನಡೆಸ್ತಾರೆ. ಬಿಜೆಪಿ ವಿರುದ್ಧ ಸಿದ್ದು ಆಪ್ತ ಸಿಎಂ ಇಬ್ರಾಹಿಂ ವಾಗ್ದಾಳಿಯನ್ನ ನಡೆಸೋ ಮೂಲಕವಾಗಿ ಯಡಿಯೂರಪ್ಪ ಎಲೆಕ್ಷನ್ ಆದ ಬಳಿಕ ತನ್ನ ವರ್ಚಸ್ಸನ್ನ ಕಳ್ಕೊಳ್ತಾರೆ. ಅನಂತಕುಮಾರ್ ಹೆಗಡೆ ತನ್ನ ಮೇಲುಗೈ ಸಾಧಿಸ್ತಾರೆ ಅನ್ನುವಂತಹ ಭವಿಷ್ಯವನ್ನ ಈ ವೇಳೆ ನುಡಿದಿರೋದು. 8 ಜನ ಲಿಂಗಾಯತರು ಎಂಪಿ ಆರಿಸುವಾಗ ಒಬ್ಬ ಕೇಂದ್ರದಲ್ಲಿ ಮಂತ್ರಿ ಆಗಕ್ಕೆ ಅರ್ಹತೆ ಇರಲಿಲ್ವೇ? ಅಧಿಕಾರ ಸಿಗೋ ತನಕ ಹಿಂದೂ, ಸಿಕ್ಕಿದ ಮೇಲೆ ಅನಂತಕುಮಾರ್ ಹೆಗಡೆ ಮುಂದು, ಯಡಿಯೂರಪ್ಪ ಹಿಂದೂ, ಮುಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಇದನ್ನೇ ನಾನು ಹೊಯ್ಕೊಳ್ಳಿಕ್ಕೆ ಯಡಿಯೂರಪ್ಪ ಎಷ್ಟು ದಿವಸದಿಂದ ಇವತ್ತು ನೀವು ಇನ್ನೂ ಇದೇ ತರ ದುಡಿತಾ ಇರ್ತೀರಿ. ಇವತ್ತವ್ರು ಹೇಳಿದ್ರು ವೀರಶೈವ ಸಮಾಜ ಲಿಂಗಾಯತರು, ಈ ಸಮಾಜಕ್ಕೆ ಒಂದು ಅಸ್ತಿತ್ವ ಅದ. 8 ಜನ ಲಿಂಗಾಯತರು ಎಂಪಿ ಆರಿಸುವಾಗ ಒಬ್ಬ ಕೇಂದ್ರದಲ್ಲಿ ಮಂತ್ರಿ ಆಗಕ್ಕೆ ಅರ್ಹತೆ ಇರಲಿಲ್ವೇ? ಅಧಿಕಾರ ಸಿಗೋ ತನಕ ಹಿಂದೂ, ಸಿಕ್ಕಿದ ಮೇಲೆ ಅನಂತಕುಮಾರ್ ಹೆಗಡೆ ಮುಂದು, ಯಡಿಯೂರಪ್ಪ ಹಿಂದೂ, ಮುಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಇದನ್ನೇ ನಾನು ಹೊಯ್ಕೊಳ್ಳಿಕ್ಕೆ ಯಡಿಯೂರಪ್ಪ ಎಷ್ಟು ದಿವಸದಿಂದ ಇವತ್ತು ನೀವು ಇನ್ನೂ ಇದೇ ತರ ದುಡಿತಾ ಇರ್ತೀರಿ. ಇವತ್ತವ್ರು ಹೇಳಿದ್ರು ವೀರಶೈವ ಸಮಾಜ ಲಿಂಗಾಯತರು, ಈ ಸಮಾಜಕ್ಕೆ ಒಂದು ಅಸ್ತಿತ್ವ ಅದ. 8 ಜನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸಿಎಂ ಇಬ್ರಾಹಿಂ ಹೇಳೋದೇನು, ಪಕ್ಷದಲ್ಲಿ ನನಗೆ ಸ್ಥಾನಮಾನ ಸಿಕ್ಕರೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ, ಸಿಗದೆ ಇದ್ರೆ ಕಾರ್ಯಕರ್ತನಾಗಿರ್ತೀನಿ ಅಂತ ಸ್ವತಃ ಯಡಿಯೂರಪ್ಪನವರೇ ಹೇಳಿದ್ದಾರಲ್ಲ. ಹೌದು ದಿವಜ್ಯೋತಿ, ಏನೋ ಅವರು ಹೇಳಿದ್ದೇನಂದ್ರೆ ಇವತ್ತು ಬಿಜೆಪಿಯ ಮೇಲೆ ಹರಿಯಾಯ್ದ್ರು ಇಬ್ರಾಹಿಂ ಅವರು ಹೇಳಿದಂದ್ರೆ ಯಡಿಯೂರಪ್ಪನವರು ಹಿಂದೆ ಏನು ಮಾತನಾಡ್ತಿದ್ರು, ವೀರಶೈವ ಲಿಂಗಾಯತರ ಬಗ್ಗೆ ಮಾತಾಡ್ತಿದ್ರು. ನಮ್ಮ ರಾಜ್ಯದಲ್ಲಿ 8 ಜನ ಎಂಪಿಗಳಿದ್ದಾರೆ, ಅದರಲ್ಲಿ ಯಾರು ಕೇಂದ್ರ ಸಚಿವರಾದ್ರು ಅನಂತಕುಮಾರ್ ಅವರು ಹೆಗಡೆ ಅವರಾದ್ರು ಹೊರತಾಗಿ ಇವರು ಬಿಜೆಪಿ ಅವರು ಯಾರು ವೀರಶೈವ ಲಿಂಗಾಯತರನ್ನ ಎಂಪಿಗಳನ್ನ ಮಾಡಲಿಲ್ಲ. ಇಂಥವರು ಏನೋ ಜಾತಿ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ. ಸ್ವತಃ ಯಡಿಯೂರಪ್ಪನವ್ರ ಬಗ್ಗೆ ಅವರು ಹೇಳಿದ್ದೇನೆಂದ್ರೆ, ಯಡಿಯೂರಪ್ಪನವರು ಕೇವಲ ಚುನಾವಣೆಗೆ ಮಾತ್ರ ಹಿಂದೂ, ಚುನಾವಣೆಯ ನಂತರ ಅವ್ರು ಏನಿದ್ರು ಯಾವಾಗ್ಲೂ ಅವರು ಹಿಂದೆನೆ ಇರ್ತಾರೆ, ಅನಂತಕುಮಾರ್ ಹೆಗಡೆ ಅವರು ಮುಂದೆನೆ ಇರ್ತಾರೆ ಅನ್ನುವ ಮಾತುಗಳನ್ನ ಹೇಳಿದ್ರು. ಮತ್ತು ಇದು ನಂತರ ಅವರು ಏನೋ ಐಟಿ ದಾಳಿ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಈ ಐಟಿ ಅಧಿಕಾರಿಗಳು ಹೇಗಿದ್ದಾರೆ ಅಂದ್ರೆ, ರೇವಣ್ಣ ಅವರು ಶಿವನ ದೇವಸ್ಥಾನಕ್ಕೆ ಹೋದ್ರೆ ಏನೋ ಶಿವನ ಒಂದು ಮೂರ್ತಿಯನ್ನ ಕೆಳಗೆ ಕೈ ಹಾಕಿ ಏನು ಹುಡುಕುವಂತ ಪರಿಸ್ಥಿತಿಯನ್ನ ಇವತ್ತು ಬಿಜೆಪಿ ಅವರಿಗೆ ನಮಗೆ ತಂದುಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಂಥವ್ರನ್ನ ಹೇಗೆ ನೀವು ನಂಬಿ ಮತವನ್ನ ಹಾಕ್ತೀರಿ ಅಂತ ಮತದಾರರಲ್ಲಿ ಪ್ರಶ್ನೆ ಮಾಡಿದ್ರು. ಜೊತೆ ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.